ನಗರದಲ್ಲಿ ಜನಾರ್ದನ ರೆಡ್ಡಿ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ವಾಲ್ಮೀಕಿ ಸಮುದಾಯದ ಮುಖಂಡರುಗಳು ನಿಂತು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಜನಾರ್ದನ ರೆಡ್ಡಿಯ ವಿರುದ್ಧ ಹೊಸಪೇಟೆಯಲ್ಲಿ ಪ್ರೊಟೆಸ್ಟ್ ಆಗ್ತಾ ಇರತಕ್ಕಂಥದ್ದು. ವಾಲ್ಮೀಕಿ ಸಮುದಾಯದ ಮುಖಂಡರು ಪ್ರೊಟೆಸ್ಟ್ ಮಾಡ್ತಾ ಇರುವಂಥದ್ದು. ಬೈಕ್ ರ್ಯಾಲಿ ಮಾಡಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೊಸಪೇಟೆಯ ವಾಲ್ಮೀಕಿ ವೃತ್ತದಲ್ಲಿ ಈ ಪ್ರತಿಭಟನೆ ನಡೆದಿದೆ. ಪೊಲೀಸರು ಹಾಗೂ ವಾಲ್ಮೀಕಿ ಸಮುದಾಯದ ಮುಖಂಡರ ನಡುವೆ ಸ್ವಲ್ಪ ವಾಗ್ವಾದ ಕೂಡ ನಡೆಯಿತು. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಸುರೇಶ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ದೊಡ್ಡ ಮಟ್ಟಕ್ಕೆ ತಿರುಗ್ತಾ ಇದೆ ಶ್ರೀರಾಮುಲು ಮತ್ತು ರೆಡ್ಡಿ ನಡುವಿನ ಬಿರುಕು ಪ್ರತಿಭಟನೆಯ ಹಂತಕ್ಕೆ ಹೋಗಿದೆ ಅಂದ್ರೆ ಇದು ಬಿಜೆಪಿಗೆ ಪ್ರಮುಖವಾಗಿ ಒಂದು ರೀತಿಯಲ್ಲಿ ಮುಖಭಂಗವೂ ಕೂಡ ಹೌದು. ಏನೆಲ್ಲ ನಡೆದಿದೆ, ಇದನ್ನು ಶಮನಗೊಳಿಸೋದಕ್ಕೆ ಬಿಜೆಪಿನಲ್ಲಿ ಏನು ಕ್ರಮ ಕೈಗೊಳ್ಳಲಾಗ್ತಿದೆ? ಖಂಡಿತ ಶ್ರೀಲಕ್ಷ್ಮಿ, ಏನು ಇಲ್ಲಿ ಕುಚುಕು ಗೆಳೆಯರ ನಡುವೆ ನಡೆದಂತಹ ಈ ಒಂದು ವಾರ್ ಏನಿದೆ ಇದು ಈಗ ಸಮುದಾಯಕ್ಕೆ ತಿರುಗಿದೆ. ಏನು ಶ್ರೀರಾಮುಲು ಅವರ ಪರ ವಾಲ್ಮೀಕಿ ಸಮುದಾಯ ನಿಂತಿದೆ. ವಿಶೇಷವಾಗಿ ದೊಡ್ಡ ಸಮುದಾಯ ಆಗಿರ್ತಕ್ಕಂಥದ್ದು ಹೊಸಪೇಟೆಯಲ್ಲಿ ವಾಲ್ಮೀಕಿ ಸಮುದಾಯದವರು ಎಲ್ಲರೂ ಕೂಡ ಸೇರ್ಕೊಂಡು ಇವತ್ತು ಏಕಾಏಕಿ ವಾಲ್ಮೀಕಿ ವೃತ್ತದಲ್ಲಿ ಸೇರಿ ಜನಾರ್ದನ ರೆಡ್ಡಿ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಿರ್ಬೇಕನ್ನೋ ಸಂದರ್ಭದಲ್ಲಿ ಟೈರ್ಗೆ ಬೆಂಕಿಯನ್ನು ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಅಲ್ಲಿಂದ ನೇರವಾಗಿ ಏನು ಟೈರ್ಗೆ ಯಾಕೆ ಬೆಂಕಿ ಹಚ್ತೀರಿ ಅಂತೇಳಿ ಪ್ರಶ್ನೆ ಮಾಡುವಂತಹ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ವಿವಾದ ನಡೀತದೆ, ವಾಗ್ವಾದನೂ ನಡೀತದೆ. ಅಲ್ಲಿಂದ ಈ ಟೈರ್ಗೆ ಬೆಂಕಿ ಹಚ್ಚಿರ್ತಕ್ಕಂಥದ್ದನ್ನ ಆರಿಸಿ ನೇರವಾಗಿ ದೊಡ್ಡ ಮಟ್ಟದಲ್ಲಿ ಬೃಹತ್ ಬೈಕ್ ರ್ಯಾಲಿಯ ಮೂಲಕ SP ಕಚೇರಿಗೆ ಹೋಗಿ ಜನಾರ್ದನ ರೆಡ್ಡಿ ಅವರ ವಿರುದ್ಧ ದೂರನ್ನ ಕೊಡ್ತಾರೆ. ಏನು ಶ್ರೀರಾಮುಲು ಅವ್ರ ಮೇಲೆ ಜಾತಿ ನಿಂದನೆಯನ್ನ ಮಾಡಿರ್ತಕ್ಕಂಥದ್ದು, ಅವರ ಮೇಲೆ ಈ ಕೂಡಲೇ FIR ಆಗಬೇಕು ಅಂತ ಹೇಳಿ ದೂರನ್ನ ನೀಡಿ ಅವರ ವಿರುದ್ಧ FIR ಆಗಲೇಬೇಕು ಅಂತಕ್ಕಂತಹ ಆಗ್ರಹವನ್ನ ಸದ್ಯ ಹೊಸಪೇಟೆ ವಾಲ್ಮೀಕಿ ಸಮಾಜದ ಮುಖಂಡರು ಮಾಡಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ. ನಗರದಲ್ಲಿ ಜನಾರ್ದನ ರೆಡ್ಡಿ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ವಾಲ್ಮೀಕಿ ಸಮುದಾಯದ ಮುಖಂಡರುಗಳು ನಿಂತು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಜನಾರ್ದನ ರೆಡ್ಡಿಯ ವಿರುದ್ಧ ಹೊಸಪೇಟೆಯಲ್ಲಿ ಪ್ರೊಟೆಸ್ಟ್ ಆಗ್ತಾ ಇರತಕ್ಕಂಥದ್ದು. ವಾಲ್ಮೀಕಿ ಸಮುದಾಯದ ಮುಖಂಡರು ಪ್ರೊಟೆಸ್ಟ್ ಮಾಡ್ತಾ ಇರುವಂಥದ್ದು. ಬೈಕ್ ರ್ಯಾಲಿ ಮಾಡಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೊಸಪೇಟೆಯ ವಾಲ್ಮೀಕಿ ವೃತ್ತದಲ್ಲಿ ಈ ಪ್ರತಿಭಟನೆ ನಡೆದಿದೆ. ಪೊಲೀಸರು ಹಾಗೂ ವಾಲ್ಮೀಕಿ ಸಮುದಾಯದ ಮುಖಂಡರ ನಡುವೆ ಸ್ವಲ್ಪ ವಾಗ್ವಾದ ಕೂಡ ನಡೆಯಿತು. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಸುರೇಶ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ದೊಡ್ಡ ಮಟ್ಟಕ್ಕೆ ತಿರುಗ್ತಾ ಇದೆ ಶ್ರೀರಾಮುಲು ಮತ್ತು ರೆಡ್ಡಿ ನಡುವಿನ ಬಿರುಕು ಪ್ರತಿಭಟನೆಯ ಹಂತಕ್ಕೆ ಹೋಗಿದೆ ಅಂದ್ರೆ ಇದು ಬಿಜೆಪಿಗೆ ಪ್ರಮುಖವಾಗಿ ಒಂದು ರೀತಿಯಲ್ಲಿ ಮುಖಭಂಗವೂ ಕೂಡ ಹೌದು. ಏನೆಲ್ಲ ನಡೆದಿದೆ, ಇದನ್ನು ಶಮನಗೊಳಿಸೋದಕ್ಕೆ ಬಿಜೆಪಿನಲ್ಲಿ ಏನು ಕ್ರಮ ಕೈಗೊಳ್ಳಲಾಗ್ತಿದೆ? ಖಂಡಿತ ಶ್ರೀಲಕ್ಷ್ಮಿ, ಏನು ಇಲ್ಲಿ ಕುಚುಕು ಗೆಳೆಯರ ನಡುವೆ ನಡೆದಂತಹ ಈ ಒಂದು ವಾರ್ ಏನಿದೆ ಇದು ಈಗ ಸಮುದಾಯಕ್ಕೆ ತಿರುಗಿದೆ. ಏನು ಶ್ರೀರಾಮುಲು ಅವರ ಪರ ವಾಲ್ಮೀಕಿ ಸಮುದಾಯ ನಿಂತಿದೆ. ವಿಶೇಷವಾಗಿ ದೊಡ್ಡ ಸಮುದಾಯ ಆಗಿರ್ತಕ್ಕಂಥದ್ದು ಹೊಸಪೇಟೆಯಲ್ಲಿ ವಾಲ್ಮೀಕಿ ಸಮುದಾಯದವರು ಎಲ್ಲರೂ ಕೂಡ ಸೇರ್ಕೊಂಡು ಇವತ್ತು ಏಕಾಏಕಿ ವಾಲ್ಮೀಕಿ ವೃತ್ತದಲ್ಲಿ ಸೇರಿ ಜನಾರ್ದನ ರೆಡ್ಡಿ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಿರ್ಬೇಕನ್ನೋ ಸಂದರ್ಭದಲ್ಲಿ ಟೈರ್ಗೆ ಬೆಂಕಿಯನ್ನು ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಅಲ್ಲಿಂದ ನೇರವಾಗಿ ಏನು ಟೈರ್ಗೆ ಯಾಕೆ ಬೆಂಕಿ ಹಚ್ತೀರಿ ಅಂತೇಳಿ ಪ್ರಶ್ನೆ ಮಾಡುವಂತಹ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ವಿವಾದ ನಡೀತದೆ, ವಾಗ್ವಾದನೂ ನಡೀತದೆ.
ಅಲ್ಲಿಂದ ಈ ಟೈರ್ಗೆ ಬೆಂಕಿ ಹಚ್ಚಿರ್ತಕ್ಕಂಥದ್ದನ್ನ ಆರಿಸಿ ನೇರವಾಗಿ ದೊಡ್ಡ ಮಟ್ಟದಲ್ಲಿ ಬೃಹತ್ ಬೈಕ್ ರ್ಯಾಲಿಯ ಮೂಲಕ SP ಕಚೇರಿಗೆ ಹೋಗಿ ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ದೂರನ್ನ ಕೊಡ್ತಾರೆ. ಏನು ಶ್ರೀರಾಮುಲು ಅವ್ರ ಮೇಲೆ ಜಾತಿ ನಿಂದನೆಯನ್ನ ಮಾಡಿರ್ತಕ್ಕಂಥದ್ದು, ಅವರ ಮೇಲೆ ಈ ಕೂಡಲೇ FIR ಆಗಬೇಕು ಅಂತ ಹೇಳಿ ದೂರನ್ನ ನೀಡಿ ಅವರ ವಿರುದ್ಧ FIR ಆಗಲೇಬೇಕು ಅಂತಕ್ಕಂತಹ ಆಗ್ರಹವನ್ನ ಸದ್ಯ ಹೊಸಪೇಟೆ ವಾಲ್ಮೀಕಿ ಸಮಾಜದ ಮುಖಂಡರು ಮಾಡಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ. ನಗರದಲ್ಲಿ ಜನಾರ್ದನ ರೆಡ್ಡಿ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ವಾಲ್ಮೀಕಿ ಸಮುದಾಯದ ಮುಖಂಡರುಗಳು ನಿಂತು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಜನಾರ್ದನ ರೆಡ್ಡಿಯ ವಿರುದ್ಧ. ಹೊಸಪೇಟೆಯಲ್ಲಿ ಪ್ರೊಟೆಸ್ಟ್ ಆಗ್ತಾ ಇರ್ತಕ್ಕಂಥದ್ದು. ವಾಲ್ಮೀಕಿ ಸಮುದಾಯದ ಮುಖಂಡರು ಪ್ರೊಟೆಸ್ಟ್ ಮಾಡ್ತಾ ಇರುವಂಥದ್ದು. ಬೈಕ್ ರ್ಯಾಲಿ ಮಾಡಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೊಸಪೇಟೆಯ ವಾಲ್ಮೀಕಿ ವೃತ್ತದಲ್ಲಿ ಈ ಪ್ರತಿಭಟನೆ ನಡೆದಿದೆ. ಪೊಲೀಸರು ಹಾಗೂ ವಾಲ್ಮೀಕಿ ಸಮುದಾಯದ ಮುಖಂಡರ ನಡುವೆ ಸ್ವಲ್ಪ ವಾಗ್ವಾದ ಕೂಡ ನಡೆಯಿತು. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಸುರೇಶ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ದೊಡ್ಡ ಮಟ್ಟಕ್ಕೆ ತಿರುಗ್ತಾ ಇದೆ ಶ್ರೀರಾಮುಲು ಮತ್ತು ರೆಡ್ಡಿ ನಡುವಿನ ಬಿರುಕು ಪ್ರತಿಭಟನೆಯ ಹಂತಕ್ಕೆ ಹೋಗಿದೆ ಅಂದ್ರೆ ಇದು ಬಿಜೆಪಿಗೆ ಪ್ರಮುಖವಾಗಿ ಒಂದು ರೀತಿಯಲ್ಲಿ ಮುಖಭಂಗವೂ ಕೂಡ ಹೌದು. ಏನೆಲ್ಲ ನಡೆದಿದೆ, ಇದನ್ನು ಶಮನಗೊಳಿಸೋದಕ್ಕೆ ಬಿಜೆಪಿನಲ್ಲಿ ಏನು ಕ್ರಮ ಕೈಗೊಳ್ಳಲಾಗ್ತಿದೆ? ಖಂಡಿತ ಶ್ರೀಲಕ್ಷ್ಮಿ, ಏನು ಇಲ್ಲಿ ಕುಚುಕು ಗೆಳೆಯರ ನಡುವೆ ನಡೆದಂತಹ ಈ ಒಂದು ವಾರ್ ಏನಿದೆ ಇದು ಈಗ ಸಮುದಾಯಕ್ಕೆ ತಿರುಗಿದೆ. ಏನು ಶ್ರೀರಾಮುಲು ಅವರ ಪರ ವಾಲ್ಮೀಕಿ ಸಮುದಾಯ ನಿಂತಿದೆ. ವಿಶೇಷವಾಗಿ ದೊಡ್ಡ ಸಮುದಾಯ ಆಗಿರ್ತಕ್ಕಂಥದ್ದು ಹೊಸಪೇಟೆಯಲ್ಲಿ ವಾಲ್ಮೀಕಿ ಸಮುದಾಯದವರು ಎಲ್ಲರೂ ಕೂಡ ಸೇರ್ಕೊಂಡು ಇವತ್ತು ಏಕಾಏಕಿ ವಾಲ್ಮೀಕಿ ವೃತ್ತದಲ್ಲಿ ಸೇರಿ ಜನಾರ್ದನ್ ರೆಡ್ಡಿ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಿರ್ಬೇಕಂದ ಸಂದರ್ಭದಲ್ಲಿ ಟೈರ್ಗೆ ಬೆಂಕಿಯನ್ನು ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಅಲ್ಲಿಂದ ನೇರವಾಗಿ ಏನು ಟೈರ್ಗೆ ಯಾಕೆ ಬೆಂಕಿ ಹಚ್ತೀರಿ ಅಂತೇಳಿ ಪ್ರಶ್ನೆ ಮಾಡುವಂತಹ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ವಿವಾದ ನಡೀತದೆ, ವಾಗ್ವಾದನೂ ನಡೀತದೆ. ಅಲ್ಲಿಂದ ಈ ಟೈರ್ಗೆ ಬೆಂಕಿ ಹಚ್ಚಿರ್ತಕ್ಕಂಥದ್ದನ್ನ ಆರಿಸಿ ನೇರವಾಗಿ ದೊಡ್ಡ ಮಟ್ಟದಲ್ಲಿ ಬೃಹತ್ ಬೈಕ್ ರ್ಯಾಲಿಯ ಮೂಲಕ SP ಕಚೇರಿಗೆ ಹೋಗಿ ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ದೂರನ್ನ ಕೊಡ್ತಾರೆ. ಏನು ಶ್ರೀರಾಮುಲು ಅವ್ರ ಮೇಲೆ ಜಾತಿ ನಿಂದನೆಯನ್ನ ಮಾಡಿರ್ತಕ್ಕಂಥದ್ದು, ಅವರ ಮೇಲೆ ಈ ಕೂಡಲೇ FIR ಆಗಬೇಕು ಅಂತ ಹೇಳಿ ದೂರನ್ನ ನೀಡಿ ಅವರ ವಿರುದ್ಧ FIR ಆಗಲೇಬೇಕು ಅಂತಕ್ಕಂತಹ ಆಗ್ರಹವನ್ನ ಸದ್ಯ ಹೊಸಪೇಟೆ ವಾಲ್ಮೀಕಿ ಸಮಾಜದ ಮುಖಂಡರು ಮಾಡಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ. ನಗರದಲ್ಲಿ ಜನಾರ್ದನ ರೆಡ್ಡಿ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ವಾಲ್ಮೀಕಿ ಸಮುದಾಯದ ಮುಖಂಡರುಗಳು ನಿಂತು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಜನಾರ್ದನ ರೆಡ್ಡಿಯ ವಿರುದ್ಧ. ಹೊಸಪೇಟೆಯಲ್ಲಿ ಪ್ರೊಟೆಸ್ಟ್ ಆಗ್ತಾ ಇರ್ತಕ್ಕಂಥದ್ದು. ವಾಲ್ಮೀಕಿ ಸಮುದಾಯದ ಮುಖಂಡರು ಪ್ರೊಟೆಸ್ಟ್ ಮಾಡ್ತಾ ಇರುವಂಥದ್ದು. ಬೈಕ್ ರ್ಯಾಲಿ ಮಾಡಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೊಸಪೇಟೆಯ ವಾಲ್ಮೀಕಿ ವೃತ್ತದಲ್ಲಿ ಈ ಪ್ರತಿಭಟನೆ ನಡೆದಿದೆ. ಪೊಲೀಸರು ಹಾಗೂ ವಾಲ್ಮೀಕಿ ಸಮುದಾಯದ ಮುಖಂಡರ ನಡುವೆ ಸ್ವಲ್ಪ ವಾಗ್ವಾದ ಕೂಡ ನಡೆಯಿತು. Hey,